ಕೋಲ್ಡ್ ಆಗಿಬಿಟ್ಟು ನನ್ನ ವಾಯ್ಸ್ ನನಗೆ ಒಂಥರ ಕೇಳಿಸ್ತಾ ಇದೆ. ಅಂದಹಾಗೆ ರೆಸಿಪಿ ವಿಷಯಕ್ಕೆ ಹೋದರೆ ಮಧ್ಯಾಹ್ನ ಅನ್ನ ಉಳಿದಿತ್ತು. ರಾತ್ರಿ ಅದರಿಂದ ಏನಾದರೂ ಮಾಡೋಣ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದೆ. ಸೊ ನನ್ನ ರೆಸಿಪೀಸ್ ನನಗೆ ತೋರಿಸ್ತಾ ಇತ್ತು, ಇದು ಈ ಥರ ಆಗಲ್ಲ ಅಂಥೇಳಿ ಮಿಕ್ಸಿ ಜಾರಲ್ಲಿ ಉಳಿದಿರೋ ಅನ್ನ ಹಾಕಿ 1 ಕಪ್ಪಷ್ಟು ಚಿರೋಟಿ ರವೆ, 1 ಕಪ್ಪಷ್ಟು ಮೊಸರು, ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಬಟ್ಲಿಗೆ ತೆಕ್ಕೊಂಡು ಒಂದು ದೊಡ್ಡ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಇದಕ್ಕೊಂದು ಸ್ವಲ್ಪ ಜೀರಿಗೆ, ಉಪ್ಪು, ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕಿ ನೀರು ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕು. ದೋಸೆ ಹಿಟ್ಟಿನ ಥರ ಒಂದು 15 ಮಿನಿಟ್ಸ್ ಚೆನ್ನಾಗಿ ಬಿಟ್ಬಿಡೋಣ. ಇನ್ನೇನು ದೋಸೆ ಮಾಡಿಬಿಡೋದೆ, ಸಖತ್ತಾಗಿ ಬಂದುಬಿಡುತ್ತೆ ಅನ್ನೋ ಒಂದು ಇಮ್ಯಾಜಿನೇಷನಲ್ಲಿ ನಾನಿದ್ದೆ. ಬಟ್ ದೋಸೆ ಹಾಕಿದರೆ ತವಾದ ಮೇಲಿಂದ ಅದು ಎದ್ದೇಳ್ತಾನೇ ಇಲ್ಲ. ಅಪ್ಪ ಇದೇನಿದು ಫ್ಲಾಪ್ ಆಗ್ಬಿಡ್ತಾ ಅನ್ನೋ ಅಂದ್ಕೊಂಡೆ. ಇನ್ನು ದೋಸೆ ಬರಲ್ಲ ಅಂಥೇಳಿ ನನ್ನ ಮಕ್ಕಳಂತೂ ಫಿಕ್ಸ್ ಆಗಿಬಿಟ್ಟಿದ್ರು. ಮತ್ತು ರಾತ್ರಿ ಏನು ಮಾಡೋದು ಈ ಥರ ಯೋಚನೆ ಮಾಡಿದೆ. ಇದಕ್ಕೊಂದು ದೊಡ್ಡ ಸ್ಪೂನ್ ಕಡಲೆಬೇಳೆ ಹಿಟ್ಟು ಹಾಕಿ ನೋಡೋಣ ಅಂಥೇಳಿ ಒಂದು ದೊಡ್ಡ ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕಿದೆ. ಸೂಪರಾಗಿ ಬಂತು. ಈ ದೋಸೆಗೆ ನನ್ನ ಮಗಳು ಇಟ್ಟಿರೋ ಹೆಸರೇನಪ್ಪ ಅಂದರೆ ಜುಗಾಡ್ ದೋಸೆ ಅಂತ. ಯಾಕಂದರೆ ದೋಸೆ ಬರಲ್ಲ ಅಂತ ಅವ್ರು ಫಿಕ್ಸ್ ಆಗಿದ್ದರು. ನಮ್ಮಮ್ಮ ಏನೋ ಜುಗಾಡ್ ಮಾಡಿ ದೋಸೆ ಬರೆಸ್ಬಿಟ್ಲು ಅಂತ. ಅವ್ರಿಗಂತೂ ತುಂಬ ಖುಷಿಯಾಗಿತ್ತು. ಟೇಸ್ಟೂ ಸೂಪರಾಗಿತ್ತು. ರೆಸಿಪಿ ಇಷ್ಟ ಆದರೆ ಸೇವ್ ಮಾಡಿ ಇಟ್ಕೊಳ್ಳಿ. ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಲಾಸ್ಟ್ ಟೈಮ್ ಮಾಡಿದ್ನಲ್ವ ಡ್ರೈ ಫ್ರೂಟ್ ಚಟ್ನಿ ಪುಡಿ ಜೊತೆ ಮಧ್ಯಾಹ್ನ ಉಳಿದಿದ್ದು ಸಾಂಬಾರು ಜೊತೆ ಅಂತೂ ಸಖತ್ತಾಗಿತ್ತು. ಓಕೆ ಚಲೋ ಬಾಯ್. ಅಕೌಂಟ್ನ ಫಾಲೋ ಮಾಡೋದಂತೂ ಮರಿಲೇಬೇಡಿ. ಟೇಕ್ ಕೇರ್.